ದೆಹಲಿಯಲ್ಲಿ ದಟ್ಟವಾದಂತಹ ಮಂಜು ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಅದರ ಎಫೆಕ್ಟಿಂದ ಏನಾಗಿದೆ ಅಂತಂದರೆ 105 ವಿಮಾನಗಳು ಹಾರಾಟ ರದ್ದಾಗಿದೆ ಮತ್ತು 300 ವಿಮಾನ ಸಂಚಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು. ದೆಹಲಿಯಲ್ಲಿ ದಟ್ಟ ಮಂಜು ಜಾಸ್ತಿ ಆಗಿದೆ. ಚಳಿಗಾಲ ಇರೋದ್ರಿಂದ ಮಂಜಿನ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿ 105 ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಗಿದೆ. ಅದರ ಜೊತೆಗೆ 300 ವಿಮಾನಗಳ ಮೇಲೆ ಸಂಚಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಹೋಗೋಕ್ಕಾಗ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ವಿಮಾನಗಳು ನಿಗದಿ ಮಾಡಿದ ಸಮಯಕ್ಕೆ ಟೇಕ್ ಆಫ್ ಆಗೋಕ್ಕಾಗ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಸಮಸ್ಯೆ ದೆಹಲಿ ಸೇರಿದಂತೆ ಉತ್ತರ ಭಾರತದ ನಗರಗಳಲ್ಲಿ ಮಂಜು ಜಾಸ್ತಿ ಆಗ್ತಾ ಇದೆ, ದಟ್ಟವಾಗ್ತಾ ಇದೆ. ಇದರಿಂದಾಗಿ ವಿಮಾನ ನಿಲ್ದಾಣಗಳ ಒಂದು ರನ್ವೇಯಲ್ಲಿ ಗೋಚರತೆಯ ಒಂದು ಮಟ್ಟ ತೀವ್ರ ಆಗ್ತಾ ಇದೆ, ಕುಸಿತ ಆಗ್ತಾ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ವಿಮಾನಗಳು ಟೇಕ್ ಆಫ್ ಆಗಲು ಕನಿಷ್ಠ 200 ಮೀಟರ್ ಗೋಚರತೆಯ ಒಂದು ಮಟ್ಟ ಇರಬೇಕಂದ್ರೆ ನೋಡಿ, 200 ಮೀಟರ್ ದೂರದ ತನಕ ಆ ಒಂದು ದಾರಿ ಕಾಣಿಸ್ತಾ ಇರಬೇಕು, ರೋಡ್ ಕಾಣಿಸ್ತಾ ಇರಬೇಕು, ವಿಮಾನ ಹಾರಬೇಕು ಅಂತಂದರೆ. ಆದರೆ ಅದು ಕಾಣ್ತಾ ಇಲ್ಲ. ಹೀಗಾಗಿ ವಿಮಾನ ಹಾರಾಟ ವಿಳಂಬವಾಗ್ತಾ ಇದೆ. ಕೆಲವು ವಿಮಾನಗಳು ಕ್ಯಾನ್ಸಲ್ ಆಗಿಬಿಟ್ಟಿವೆ. ಅದರಲ್ಲಿ 150 ವಿಮಾನಗಳು ಈಗಾಗಲೇ ಹಿಂದೆ ಕೂಡ ಇಂಡಿಗೋ ಏರ್ಲೈನ್ಸ್ ವಿಮಾನ ಹಾರಾಟ ರದ್ದಾಗೋದಕ್ಕೆ ಪ್ರಯಾಣಿಕರು ಸಾಕಷ್ಟು ಕಷ್ಟವನ್ನು ಎದುರಿಸಿದ್ರು. ಆದರೆ ಈಗ ದೆಹಲಿಯಲ್ಲಿ ಈ ಮಂಜಿನ ಪ್ರಭಾವದಿಂದಾಗಿ ವಿಮಾನ ಹಾರಾಟಗಳು ಸ್ಥಗಿತಗೊಂಡು 150ಕ್ಕೂ ಹೆಚ್ಚು ವಿಮಾನಗಳು. ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಗಾಳಿಯ ಒಂದು ಗುಣಮಟ್ಟ 433ಕ್ಕೆ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟ ರದ್ದಾಗಿದೆ. 150ಕ್ಕೂ ಹೆಚ್ಚಿನ ಒಂದು ವಿಮಾನಗಳು. ಇನ್ನು 4 ವಿಮಾನಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗಿದೆ. ಅಂದರೆ ಇಲ್ಲಿ ಲ್ಯಾಂಡ್ ಆಗಬೇಕಿತ್ತು, ಬೇರೆ ಕಡೆ ಲ್ಯಾಂಡ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಮಾನಗಳು ಟೇಕ್ ಆಫ್ ಆಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ದೆಹಲಿಯಲ್ಲಿ. ಅಷ್ಟು ದೊಡ್ಡ ಮಟ್ಟದ ಮಂಜು ನೀವು ಗಮನಿಸ್ತಾ ಇದ್ದಾರೆ ಹೇಗಿದೆ ಅಂತ ಹೇಳಿ. ನಾರ್ಮಲ್ ರಸ್ತೆಯಲ್ಲೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಹೋದರೆ ಮುಂದೆ ಯಾವ ಗಾಡಿ ಇದೆ, ಯಾವ ಒಂದು ಕಾರ್ ಇದೆ ಗೊತ್ತಾಗಲ್ಲ. ಹೋಗಿ ಅದಕ್ಕೆ ಗುದ್ದಬೇಕಷ್ಟೇ. ಯಾರಾದರೂ ಸ್ವಲ್ಪ ಸ್ಲೋ ಮಾಡಿಕೊಂಡ್ರೆ. ನಾರ್ಮಲ್ ರೋಡಲ್ಲಿ ಈ ರೀತಿಯಾಗಿದೆ. ಇನ್ನು ವಿಮಾನ ನಿಲ್ದಾಣ ಹಾರಬೇಕಂದ್ರೆ ಅವರು ಟೇಕ್ ಆಫ್ ಮಾಡಬೇಕಂದ್ರೆ ಪೈಲಟ್ಗಳು ಅವರಿಗೆ ದಾರಿ ಕಾಣಬೇಕು, ಎಲ್ಲಿಂದ ಎಲ್ಲಿಗೆ ಟೇಕ್ ಆಫ್ ಮಾಡಬೇಕು ಅಂತ. ಒಂದು 200 ಮೀಟರ್ ಆದರೂ ಕಾಣಬೇಕು ಅವರಿಗೆ. ಅದು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿರೋದ್ರಿಂದ ವಿಮಾನ ಹಾರಾಟದ ಒಂದು ಸಮಯ ಅಲ್ಲ, ಇದು ಸರಿಯಲ್ಲ. ಹೀಗಾಗಿ ಸ್ಥಗಿತ ಮಾಡೋಣ, ನಿಲ್ಲಿಸೋಣ, ಕ್ಯಾನ್ಸಲ್ ಮಾಡೋಣ ಅಂತ ಸುಮ್ಮನಾಗಿದ್ದಾರೆ. ಇದೇ ಸಮಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಸಚಿವರು, ಶಾಸಕರು ಕೂಡ ವಿಮಾನ ನಿಲ್ದಾಣದಲ್ಲಿ ಕಾದಿದ್ರು, ವಿಮಾನದಲ್ಲಿ ಸಿಲುಕಿಕೊಂಡಿದ್ರು, ಲೇಟ್ ಆಗಿಬಿಟ್ಟಿದ್ದಾರೆ. ಈ ಕಡೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರು, ಶಾಮನೂರು ಶಿವಶಂಕರಪ್ಪ ಅವರ ಒಂದು ಅಂತಿಮ ದರ್ಶನಕ್ಕೆ ಬರಬೇಕಾದ್ರೆ ಅವ್ರಿಗೂ ಕೂಡ ಒಂದು ತೊಂದರೆ ಎದುರಾಗಿದೆ. ವಿಮಾನ ಟೇಕ್ ಆಫ್ ಆಗೋದು ಲೇಟ್ ಆಗಿದೆ. ಇನ್ನು ಮಂಜು ಆವರಿಸಿದ್ರಿಂದ ವಿಮಾನದ ನಿಲ್ದಾಣದಲ್ಲಿ 3 ರಿಂದ 4 ಗಂಟೆಗಳ ಕಾಲ ಕಳೆದಿದ್ದಾರೆ ಎಲ್ಲರೂ ಕೂಡ. ಕರ್ನಾಟಕದ ಒಂದು MLAಗಳು, ಮಿನಿಸ್ಟರ್ಗಳು ಎಲ್ಲರೂ ಕೂಡ, ಅವ್ರಿಗೂ ಕೂಡ ಲೇಟ್ ಆಗಿದೆ. ಇದ್ರ ಎಫೆಕ್ಟ್ ಆಗಿದೆ ಅವರಿಗೆ. ಹೀಗಾಗಿ ದೆಹಲಿಯಲ್ಲಿ ದಟ್ಟವಾದಂತಹ ಮಂಜು ಜಾಸ್ತಿ ಆಗ್ತಾ ಇದೆ. ವಾಹನಗಳು ಓಡಾಡೋಕೆ ಆಗ್ತಾ ಇಲ್ಲ ನಾರ್ಮಲ್ ರಸ್ತೆಯಲ್ಲಿ. ಮತ್ತು ವಿಮಾನಗಳ ಹಾರಾಟ ಕೂಡ ಕಷ್ಟ ಆಗ್ತಾ ಇದೆ. ಲ್ಯಾಂಡ್ ಮಾಡೋಕ್ಕೂ ಆಗ್ತಾ ಇಲ್ಲ, ಟೇಕ್ ಆಫ್ ಮಾಡೋಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕಂತೂ ಯಾರ್ಯಾರು ಪ್ರಯಾಣಿಕರಿದ್ದಾರಲ್ಲ ಅವ್ರಿಗೆ ಕಷ್ಟ ಆಗ್ತಾ ಇದೆ. 2-3 ಗಂಟೆ 4 ಗಂಟೆ ಕೂಡ ವಿಮಾನಗಳು ಲೇಟಾಗಿ ಹೋಗ್ತಾ ಇವೆಯಂತೆ. ಸದ್ಯಕ್ಕಂತೂ ಈಗ ಕೆಲವೊಂದು ವಿಮಾನಗಳನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಬೇಡ, ಹಾರಾಟ ಬೇಡ. ಮತ್ತು ಇಲ್ಲಿ ಲ್ಯಾಂಡ್ ಆಗೋಕ್ಕೆ ಬಂದರೂ ಕೂಡ ಅವ್ರಿಗೂ ಕೂಡ ಇಲ್ಲಿ ಲ್ಯಾಂಡ್ ಆಗೋದು ಬೇಡ, ಬೇರೆ ಕಡೆ ಹೋಗಿ ಬೇರೆ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ವಿಮಾನಗಳನ್ನು. ಅಷ್ಟರ ಮಟ್ಟಿಗೆ ದೆಹಲಿಯಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.